ಬೆಳಗಾವಿಯ ಕಪ್ಪಲಗುದ್ದಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ರಾಜಕೀಯದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಆ ಹೇಳಿಕೆ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನ ನಾನು ಯತೀಂದ್ರ ಬಳಿಯೇ ಕೇಳಿದ್ದೀನಿ. ಅವರು ಸೈದ್ಧಾಂತಿಕವಾಗಿ ಮಾತ್ರ ಹೇಳಿದ್ದಾರೆ, ಇಂಥವರೇ ಸಿಎಂ ಆಗಬೇಕು ಅಂತ ಹೇಳಿಲ್ಲ. ತಿರ್ಚಿ ಏನಾದರೂ ಹೇಳಿದ್ದಾರಾ ಅಂತ ಕೇಳಿದೆ, ಆದರೆ ನಾನು ಸೈದ್ಧಾಂತಿಕವಾಗಿ ಮಾತನಾಡಿದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಪುತ್ರ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇನ್ನೇನು ಹೇಳೋಕೆ ಸಾಧ್ಯ ಅವರು? ಇಲ್ಲ ಇದೇ ಥರ ಹೇಳಿದ್ದಾರೆ, ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿನೇ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಮೊದಲನೇದಾಗಿ ಎಂಎಲ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯನವರ ಪುತ್ರರು. ಹೀಗಾಗಿ ಅವರ ಪುತ್ರರ ಪರವಾಗಿಯೇ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಮಾಡಿದ್ದಾರೆ. ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಲೋಕಾಭಿರಾಮ ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ. ಈಗ ಬೇಡ ಅಂದ್ರು ಹಿಂಗೆ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ. ಯಾರೋ ಪ್ರಶ್ನೆಗಳು ಕೇಳಿದಿರಿ, ಕೇಳಪ್ಪ ಇಲ್ಲಿ, ಇಲ್ಲಿ. ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಬಂದಿರೋದು. ಹೇಳಿದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ, ನೀನು ಕೇಳಿಲ್ಲದೆ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಮೊದಲ ಬಾರಿಗೆ. ಅಂದರೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ರು. ಅದಾದ್ಮೇಲೆ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟರು, ಇಲ್ಲ ಸೈದ್ಧಾಂತಿಕವಾಗಿ ನಾನು ಮಾತನಾಡಿದೆ ಅಂತ ಹೇಳಿ. ಅದನ್ನೇ ಇವತ್ತು ಕಾಪಿ ಪೇಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ ಸೈದ್ಧಾಂತಿಕವಾಗಿ ಉತ್ತರಾಧಿಕಾರಿ ಅಂತಂದ್ರೆ ಅನೇಕ ಜನರ ಹೆಸರಿತ್ತು. ಫಾರ್ ಎಕ್ಸಾಂಪಲ್, ಸಚಿವರಾಗಿರುವಂಥ ಎಚ್ ಸಿ ಮಹದೇವಪ್ಪನವರಿದ್ರು. ಅವರು ಕೂಡ ಹೋದಲ್ಲಿ ಬಂದಲ್ಲಿ ಸಂವಿಧಾನನೇ ಅವ್ರ ಕೈಯಲ್ಲಿರುತ್ತೆ, ಅವ್ರ ಬಾಯಲ್ಲಿರುತ್ತೆ, ಅವರ ತಲೆಯಲ್ಲಿ ಇರುತ್ತೆ. ಎಲ್ಲ ಕಡೆ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಸೈದ್ಧಾಂತಿಕವಾಗಿ ಅವ್ರ ಹೆಸರು ಕೂಡ ಹೇಳ್ಬೋದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ತಮ್ಮ ಸಬ್ ಕಾನ್ಷಿಯಸ್ನಲ್ಲಿ ಇದ್ದಂಥ ಹೆಸರನ್ನ, ಅಥವಾ ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಚರ್ಚೆ ಆಗ್ತಾ ಇದ್ದಂಥ ಹೆಸರನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯತೀಂದ್ರ ಸಿದ್ದರಾಮಯ್ಯನವರು ತೇಲಿ ಬಿಟ್ಟಿದ್ದಾರೆ. ಆ ಹೆಸರು ಅಂದರೆ ಸಿದ್ದರಾಮಯ್ಯ ಬಣದ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ, ನೆಕ್ಸ್ಟ್ ಕಂಟೆಂಡರ್ ಯಾರಾಗಿರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಏನಿತ್ತು, ಅದಕ್ಕೆಲ್ಲೋ ಒಂದು ಕಡೆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ, ಒಂದು ಕ್ಲೂ ಕೊಟ್ಟಿದ್ದಾರೆ. ಆದರೆ ಯಾವಾಗ ಇದು ರಾಜಕೀಯ ಹಲ್ಚಲ್ ಸೃಷ್ಟಿ ಆಯಿತೋ, ಹೈಕಮಾಂಡ್ ಲೆವೆಲ್ವರೆಗೂ ಮುಟ್ತೋ, ಆಗ ಸಿಎಂ ಸಿದ್ದರಾಮಯ್ಯ ಅದರ ಸಮರ್ಥನೆಗೆ ನಿಂತ್ಕೊಂಡಿದ್ದಾರೆ. ಸೈದ್ಧಾಂತಿಕವಾಗಿ ಅಷ್ಟೇ ಆತ ಹೇಳಿರೋದು, ಮುಖ್ಯಮಂತ್ರಿ ಕುರ್ಚಿಯ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಅಥವಾ ಆ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನುವಂತಹ ಸಮರ್ಥನೆಯನ್ನ ಇವತ್ತು ನಡೆದಂಥ ಪ್ರೆಸ್ ಮೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇದಿಲ್ಲಿಗೆ ನಿಲ್ಲುತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರ ಬಣ ಈಗಾಗಲೇ ಟೊಂಕ ಕಟ್ಟಿ ನಿಂತ್ಕೊಂಡಿದೆ, ಕ್ರಮ ಆಗಲೇಬೇಕು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಅಂಡ್ ಫಸ್ಟ್ ಆಫ್ ಆಲ್, ಕ್ರಮ ಕೈಗೊಳ್ಳೋದಕ್ಕೆ ಮನ್ಸು ಮಾಡುತ್ತಾ ಇಲ್ವಾ ಅಂತ ನೋಡ್ಬೇಕು. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಕೇವಲ ಯತೀಂದ್ರ ಆಗಿದ್ರೆ ಬಹುಶಃ ಕ್ರಮ ಆಗ್ತಿತ್ತೇನೋ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಆಗಿರೋದ್ರಿಂದ ಹಿಂದೆ ಮುಂದೆ ಯೋಚನೆ ಮಾಡಿ ಅಳೆದು ತೂಗಿ ಹೈಕಮಾಂಡ್ ಕ್ರಮದ ಬಗ್ಗೆ ಯೋಚನೆ ಮಾಡುತ್ತೆ. ಅದಾಗುತ್ತಾ? ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಯತೀಂದ್ರನ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.